ಸೌದತ್ತಿ ಹೋಗುವಾಗ ಏನಾಯ್ತಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ, ಯಾರನ್ನು ಸ್ಕಿಪ್ ಮಾಡ್ಕೋಬೇಡಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸೌದತ್ತಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್. ಸಿಗುತ್ತೆ ಗ್ರಾಮ ದೇವತೆ ಅಂತ ದೇವಸ್ಥಾನ ಹತ್ರ ಬಂದ್ವಿ. ನೋಡಿ ಗೈಸ್, ಗ್ರಾಮ ದೇವತೆ ದೇವಸ್ಥಾನ ಹೇಗುಂಟಂತ ಸುಂದರವಾಗಿ ಕಟ್ಟಿದ್ದಾರೆ. ಹಾಗೆ ಹೊರಗಡೆ ಎಲ್ಲ ನೋಡಿ ದೇವಸ್ಥಾನ ಉಂಟು. ಹಾಗೆ ಒಳಗಡೆ ಹೋಗಿ ಎಲ್ಲ ತೋರಿಸ್ತೀನಿ ಬನ್ನಿ. ಮೊದಲು ಕೈ ಕಾಲು ತೊಳ್ಕೊಂಡು ಒಳಗಡೆ ಹೋಗುವ ಬನ್ನಿ. ಒಳಗಡೆ ಹೋಗಿ ಬರುವ ಹೇಗೆಲ್ಲ ಉಂಟಂತ. ಬರೋದು ಮೊದಲನೇ ಸಾರಿ. ಬನ್ನಿ ಹತ್ರ ಹೋಗಿ ತೋರಿಸ್ತೀನಿ. ಭಟ್ರು ಹೊಸ ಗಾಡಿ ಬಂದದೆ, ಅದೇ ಪೂಜೆ ಮಾಡೋಕ್ಕಂತ ಹೋಗಿದ್ದಾರೆ. ನಾನು ಇಲ್ಲಿ ಒಳಗಡೆ ವಿಡಿಯೋ ಮಾಡ್ಕೊಂಡೆ. ಭಟ್ರು ಇಲ್ಲಾಗಿತ್ತು ಅಂದ್ಕೊಂಡು, ಭಟ್ರು ಇದ್ದರೆ ವಿಡಿಯೋ ಮಾಡಿಕೊಡು ಇಲ್ಲಾಗಿತ್ತು. ಅದಕ್ಕೆ ವಿಡಿಯೋ ಮಾಡಿದೆ, ದೇವಸ್ಥಾನದ ವಿಡಿಯೋ ಮಾಡಿದೆ ನಾನು. ನೋಡಿ ಗೈಸ್, ದೇವ್ರ ಮೂರ್ತಿ ಹೇಗುಂಟಂತ. ಇಲ್ಲೊಂದು ಹೊಸ ಗಾಡಿ ಬಂದಿದೆ, ಹೊರಗಡೆ ಪೂಜೆ ಮಾಡ್ತಾ ಇದ್ದಾರೆ ಭಟ್ರು. ಬನ್ನಿ ಗೈಸ್, ಹೊರಗಡೆಯಿಂದ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗುಂಟಂತ. ಹೊರಗಿಂದ ತೋರಿಸ್ತೀನಿ. ಹಾಗೆ ಹೊರಗಡೆ 2 ದೇವರಿದ್ದಾರೆ. ನೋಡಿ ಎಷ್ಟು ಸುಂದರವಾಗಿದ್ದು ದೇವಸ್ಥಾನ ಮಾತ್ರ. ಇಲ್ಲೊಂದು ಮತ್ತೊಂದು ದೇವರಿದೆ, ತೋರಿಸ್ತೀನಿ. ಅಕ್ಷಯ ಮಾರುತಿ ಮತ್ತು ನಾಗದೇವತಿ ದೇವರಿದ್ದಾರೆ. ಇಲ್ಲೊಂದು ದೇವಸ್ಥಾನ. ಇದು ಅಕ್ಷಯ ಮಾರುತಿ ದೇವರು. ಮತ್ತು ಆಚೆಗಿರೋದು ಇದು ನಾಗದೇವತೆ ದೇವರು. ಯಲ್ಲಾಪುರ ದೇವಸ್ಥಾನ ದರ್ಶನ ಎಲ್ಲ ಮಾಡಿ ಇವಾಗ ಧಾರವಾಡ ಹಳ್ಳಿ ಕಡೆ ಬಂದ್ವಿ. ವ್ಯೂ ನೋಡಿ ಎಷ್ಟು ಸುಂದರವಾಗಿ ಕಾಣ್ತದೆ ಅಂತ. ಹಾಗೆ ಬೆಟ್ಟ ಎಲ್ಲ ಉಂಟು, ಮಣ್ಣಿನ ಬೆಟ್ಟ ಎಲ್ಲ ಕಾಣುತ್ತೆ ನೋಡಿ. ಅಲ್ಲಿ ಜೋಳಗಳ ಗಿಡ ಕಾಣಿಸ್ತದೆ ನೋಡಿ, ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ. ಇಲ್ಲಿದೆ ನೋಡಿ ಗೈಸ್, ಬೆಟ್ಟ ಎಲ್ಲ ಕಾಣುತ್ತಿದೆ ನೋಡಿ. ಜೂಮ್ ಆಗಿ ತೋರಿಸ್ತೀನಿ. ಗೈಸ್, ನಾವು ನಾನ್ ವೆಜ್ ತಿನ್ನಲಿಲ್ಲ, ಅದಕ್ಕೆ ವೆಜ್ ಊಟನೇ ಹುಡುಕ್ತಾ ಇದ್ವಿ. ಫೈನಲಿ ಉಡುಪಿ ಹೋಟೆಲ್ನಲ್ಲಿ ಸಿಕ್ತು. ಸಾರು ಮತ್ತು ಹಪ್ಪಳ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಊಟ ಎಲ್ಲ ಮಾಡಿ ಇವಾಗ ಗೈಸ್ ಫೈನಲಿ ನಾವು ಜೋಗಳ ಬಾವಿ ಹತ್ರ ಬಂದ್ವಿ. ಜೋಗಳ ಬಾವಿ ಬರುವಾಗ ಸ್ವಲ್ಪ ಜಾಗ್ರತೆಯಿಂದ ಇರಿ. ಸ್ವಲ್ಪ ಜನ ಹೆಂಗಸರು ಇಲ್ಲಿ ಲೂಟಿ ಮಾಡ್ತರು. ಹೆಂಗೆ ಕುಂಕುಮ ಎಲ್ಲ ಹಚ್ಕೊಂಡು 500 ರೂಪಾಯಿ ಎಲ್ಲ ವಸೂಲಿ ಮಾಡ್ತರು. ಯಾರು ಕೂಡ ಹಚ್ಕೊಳಕ್ಕೆ ಹೋಗಬೇಡಿ. ಫ್ಯಾಮಿಲಿ ಎಲ್ಲ ಜೋಗಳ ಬಾವಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಜೋಗಳ ಬಾವಿದು ಒಂದು ಸಣ್ಣ ಕಥೆ ಇದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಜೋಗಳ ಬಾವಿ ಅಂತ ಯಾಕೆ ಕರೀತಿದ್ರು ಅಂದ್ರೆ ಗೊತ್ತಾ ಜನರು? ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು ಹಳ್ಳಿಯಲ್ಲಿ ಒಂದು ಹಳೆಯ ಬಾವಿ ಇತ್ತಂತೆ. ಆ ಬಾವಿಯನ್ನು ಜೋಗಳ ಬಾವಿ ಎಂದು ಹೆಸರು ಇಡಲಾಯಿತು. ಯಾಕೆಂದರೆ ರಾತ್ರಿ ಸಮಯದಲ್ಲಿ ಆ ಬಾವಿಯ ಬಳಿ ಹೋದವರಿಗೆ ತಾಯಿಯ ಜೋಗಳದಂಥ ಮಧುರವಾದ ಹಾಡಿನ ಶಬ್ದ ಕೇಳಿಸ್ತಿತ್ತಂತೆ. ಬಹಳ ವರ್ಷಗಳ ಹಿಂದೆ ಆ ಹಳ್ಳಿಯಲ್ಲಿ ಲಕ್ಷ್ಮಿ ಎಂಬ ಹೆಂಗಸು ತನ್ನ ಮಗುವಿನೊಂದಿಗೆ ಅವಳು ಪ್ರತಿದಿನ ಮಗುವಿಗೆ ಜೋಗಳ ಹಾಡಿ ಮಲಗಿಸುತ್ತಿದ್ದಳು. ಒಂದು ದಿನ ನೀರು ತರಲು ಬಾವಿಯ ಬಳಿ ಹೋದಾಗ ಆಕೆ ಕಾಲು ಜಾರಿ ಬಾಗಿ ಬಿದ್ದಳು. ಹಳ್ಳಿಯವರು ಹುಡುಕಿದರೂ ಆಕೆಯನ್ನು ಉಳಿಸಲು ಸಾಧ್ಯವಾಗಿರಲಿಲ್ಲ. ದಿನದ ರಾತ್ರಿ ವೇಳೆ ಬಾವಿಯ ಸುತ್ತಮುತ್ತ ಮೃದುವಾದ ಜೋಗಳದ ಧ್ವನಿ ಕೇಳಿಸಿತ್ತು. ಹಳ್ಳಿಯವರು ಅದು ಲಕ್ಷ್ಮಿಯ ಆತ್ಮ ತನ್ನ ಮಗುವಿಗಾಗಿ ಜೋಗಳ ಆಡುತ್ತಿದೆ ಎಂದು ನಂಬಿದರು. ಒಮ್ಮೆ ಹಳ್ಳಿಯಲ್ಲಿ ಒಂದು ಮಗು ತುಂಬ ಅಳುತ್ತಿತ್ತು. ಅದರ ತಾಯಿ ಮಗುವನ್ನು ಸಮಾಧಾನಪಡಿಸಲು ಆಗದೆ ಕಂಗೆಟ್ಟಳು. ಆಗ ರಾತ್ರಿ ಸಮಯದಲ್ಲಿ ಜೋಗಳ ಬಾವಿಯ ದಿಕ್ಕಿನಿಂದ ಮಧುರವಾದ ಹಾಡು ಕೇಳಿಬಂತು. ಆಶ್ಚರ್ಯವೆಂದರೆ ಮಗು ಕೂಡಲೇ ಮಲಗಿಬಿಟ್ಟಿತು. ಜೋಗಳ ಬಾವಿಯ ಕತೆ ಇಷ್ಟೇ ಫ್ರೆಂಡ್ಸ್. ಮತ್ತೆ ಮುಂದುವರೆನ ಬನ್ನಿ. ಇಲ್ಲಿರೋ ಯಾವ ದೇವರು ಅಂತಲೇ ಹೇಳಿಲ್ಲ ಗೈಸ್, ಸಾರಿ. ಇಲ್ಲಿರೋದು ಸತ್ಯಮ್ಮ ದೇವಿ. ಇವಾಗ ನಾವು ಪರಶುರಾಮ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫೈನಲಿ ಪರಶುರಾಮ ಬೆಟ್ಟಕ್ಕೆ ರೀಚ್ ಆದ್ವಿ. ಇವಾಗ ದೇವಸ್ಥಾನ ತೋರಿಸ್ತೀನಿ ನೋಡಿ. ಸಣ್ಣದಾಗಿ ಒಂದು ದೇವಸ್ಥಾನವಿದೆ. ಹಾಗೆ ಇಲ್ಲೊಂದು ಹಸು ಕೂಡ ಇದೆ ನೋಡಿ.
ಬನ್ನಿ ಗೈಸ್, ಇವಾಗ ದೇವಸ್ಥಾನ ಒಳಗಡೆ ಹೋಗಿ ಬರುವ. ಅಲ್ಲಿರುವ ಭಟ್ರು ವಿಡಿಯೋ ಮಾಡಬೇಡ, ಕೆಳಗೆ ಇಳಿಸು ಅಂತ ಹೇಳಿದ್ರು. ಅದಕ್ಕೆ ನಾನು ವಿಡಿಯೋನ ಕಟ್ ಮಾಡಿದೆ. ಇವಾಗ ನಾವು ಕಾರ್ ಪಾರ್ಕಿಂಗ್ ಹತ್ರ ಬಂದೀವಿ. ಬನ್ನಿ ಗೈಸ್, ಇವಾಗ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ. ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ, ಯಾರು ಒಬ್ಬರು ಕೂಡ ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಲ್ಲ ಗೈಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕ್ಯಾಮ್ರಾವನ್ನು ಯಾಕೆ ಕೆಳಗೆ ಇಟ್ಕೊಂಡೆ ಅಂದರೆ ಅಲ್ಲಿ ಪೊಲೀಸರು ಕಾಣ್ತಾ ಇದ್ರು, ಅದಕ್ಕೆ ನಾನು ಕೆಳಗಡೆ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಆವಾಗಾದರೂ ಫುಲ್ ಜನ ಇದ್ದರು, ಇವಾಗ ಯಾರು ಕೂಡ ಇಲ್ಲ. ಹಾಗೆ ದೇವಸ್ಥಾನ ಕೂಡ ಚೇಂಜ್ ಮಾಡಿದ್ದಾರೆ. ಸುತ್ತಮುತ್ತ ಬೆಟ್ಟ ಎಲ್ಲ ಹೊಡೆದು ಹಾಗೆ ದೇವಸ್ಥಾನ ಕೆಳಗೆ ಮಾಡಿದ್ದಾರೆ. ಮೇಲಿರೋದು ದೇವಸ್ಥಾನ ಕೆಳಗಡೆ ಮಾಡಿದ್ದಾರೆ. ದೇವ್ರಿಗಂತ ಬಳೆ ತರೋಕ್ಕಂತ ಹೋಗ್ತಾ ಇದ್ದೀವಿ. ಇವಾಗ ಬಳೆ ಮತ್ತು ಒಣಕೈ ಸಾಮಾನೆಲ್ಲ ಹಾಕಾಯಿತು. ಇವಾಗ ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. 6 ಗಂಟೆಗೆ ಓಪನ್ ಆಗುತ್ತೆ ದೇವ್ರ ದರ್ಶನ. ಲೈನ್ಗೆ ಹೋಗಿ ನಿಲ್ಲಬೇಕು, ಇಲ್ಲಾಂದರೆ ಫುಲ್ ರಶ್ ಆಗಿ ಹೋಗುತ್ತೆ. ದೇವ್ರ ದರ್ಶನ ಎಂಟ್ರೆನ್ಸ್ ಗೇಟ್ ಹತ್ರ ಬಂದಾಯ್ತು. ಹಾಗಾಯಿಸಿ ದೇವಸ್ಥಾನ ಒಳಗಡೆ ಹೋದ್ಮೇಲೆ ನಾವು ವಿಡಿಯೋ ಮಾಡೋದಿಲ್ಲ, ಒಳಗಡೆ ಅಲವಿಲ್ಲ ಅಂತೆ. ಇಲ್ಲೊಂದು ದೇವರ ಮೂರ್ತಿ ಇದೆ. ದೇವರ ಮೂರ್ತಿ ಮೇಲಿಂದ ನೀರು ಬೀಳೋದನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿದೆ ನೋಡಿ ಗೈಸ್ ಮೂರ್ತಿ. ಮೇಲ್ಗಡೆಯಿಂದ ನೀರು ಬೀಳ್ತಾ ಇದೆ, ಕೆಳಗಡೆ ನೀರು ತುಂಬಿದೆ. ಬೇಗ ಬೇಗ ಹೋಗೋಣ ಬನ್ನಿ ಗೈಸ್, ಇಲ್ಲಾಂದರೆ ಕ್ಯೂ ಜಾಸ್ತಿ ಆಗುತ್ತೆ. ಇಲ್ಲಿ ಗೋಡೆ ಮೇಲೆಲ್ಲ ಯಾಕೆ ಕುಂಕುಮ ಹಾಕ್ತಾರಂತ ಗೊತ್ತಾ? ಇವಾಗ ದೇವಸ್ಥಾನ ಬಾಗಿಲು ತೆಗೆದನ್ನು ವೇಟ್ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲೊಂದು ಹರಕೆ ಕಟ್ಟಿದೆಲ್ಲ, ದೇವರ ದರ್ಶನ ಮಾಡೋಕ್ಕೆ ಸಿಕ್ತು, ಆದರೆ ದೇವರನ್ನು ನೋಡೋಕ್ಕೆ ಸಿಗಲಿಲ್ಲ. ಒಳಗಡೆ ಹೋಗಿ ನಾವು ಹೊರಗಡೆಯಿಂದನೇ ದೇವರನ್ನು ಕೈ ಮುಕ್ಕೊಂಡು ಬಂದ್ವಿ. ನಾವು ಅಷ್ಟು ದೂರದಿಂದ ಸೌದತ್ತಿಗೆ ಬಂದ್ವಿ, ಆದರೆ ದೇವರನ್ನು ನೋಡೋಕ್ಕೆ ಸಿಗಲಿಲ್ಲ ಗೈಸ್. ಇದೊಂದು ದೊಡ್ಡ ಬೇಜಾರಾಗೋಯ್ತು. ನೋಡಿ ಪಕ್ಕದಲ್ಲಿ ರೇಣುಕಾಯಲ್ಲಮ್ಮ ದೇವಸ್ಥಾನ ಪಕ್ಕದಲ್ಲಿ ಪರಶುರಾಮ ದೇವಸ್ಥಾನ ದೇವರಿದ್ದಾರೆ. ಅಲ್ಲಿಂದ ಎಲ್ಲ ನೀರು ಬೀಳ್ತದೆ ನೋಡಿ, ಇಲ್ಲಿಂದ ಹರಿಯುತ್ತೆ ಬರ್ತದೆ ನೀರೆಲ್ಲ ಹರಿತದೆ. Apa ya? Ada pengkanan yang dibawa ke rumah. ಪರಶುರಾಮ ದೇವರನ್ನು ಕೈ ಮುಗಿದ ಇವಾಗ ಮನೆಗೆ ಇಲ್ಲಿ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗ್ತಾ ಇದ್ದೀವಿ. ಮರದ ಮೇಲೆಲ್ಲ ಗಿಳಿಗಳ ರಾಶಿ ಇದೆ ನೋಡಿ, ಗಿಳಿಗಳ ರಾಶಿನೇ ಇದೆ ಗೈಸ್. ರಾತ್ರಿ 7:30 ಆಯಿತು. ಇವಾಗ ಮನೆಗೆ ಹೊರಡುವ ಸಮಯ. ನಾಳೆಗೆ ಸಿಗ್ತೀನಿ. ಬಾಯ್, ಲವ್ ಯು, ಟೇಕ್ ಕೇರ್. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇದೇ ಥರ ಗುರುವಾರದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಲವ್ ಇಟ್, ಬಾಯ್.